ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಇದು 11ನೇ ಕಂತಿನ ನಿಮಗೆ ಇನ್ನೂ ಬಂದಿಲ್ವಾ, 15 ತಾರೀಕು ಆದರೂ ಕೂಡ ಏನು ಬಂದಿಲ್ವಾ ಅಂದರೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಹಾಗಾದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಿಮಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. 11ನೇ ಕಂತಿನ ಬಂದಿಲ್ಲ ಅಂದರೆ 12ನೇ ಕಂತಿನ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಇದು 11ನೇ ಕಂತಿನ ಮತ್ತೆ 12ನೇ ಕಂತಿನ ಹಣ ಮೊನ್ನೆ ಬರುತ್ತಂತೆ. ನಿಮಗೆ ಎಲ್ಲರಿಗೂ ಕೂಡ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೆ. ಸಾಕಷ್ಟು ಜನ ವಿಡಿಯೋಗಳನ್ನು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇಲ್ಲಿ ವಿಡಿಯೋ ನೋಡಿದಾದ್ಮೇಲೆ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರು, ಇಲ್ಲಿ ನೀವು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ನಮಗೆ ಗೃಹಲಕ್ಷ್ಮಿ ಯೋಜನೆ ಇದು 11ನೇ ಕಂತಿನ ಬರ್ತಾ ಇಲ್ಲ, ನಾವೇನು ಮಾಡುವುದು ಹೇಳಿ ಅಂತ. ಬರೀ ವಿಡಿಯೋಗಳನ್ನ ನೋಡುವುದೇ ಆಯಿತು 2 ತಿಂಗಳಿಂದ, ಆದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ನಾವೇನು ಮಾಡಬೇಕಾಗುತ್ತದೆ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಇದು ಹಣ ಅಂದಿದ ತಕ್ಷಣ ಒಂದೇ ಸಲ ಹಾಕುವುದಕ್ಕೆ ಆಗುವುದಿಲ್ಲ ಎಲ್ಲರ ಖಾತೆ ಕೂಡ, ಮತ್ತೆ ಎಲ್ಲರ ಖಾತೆಯು ಕೂಡ ಬೆಲೆನೂ ಒಂದೇ ಸಲ ಹಾಕುವುದಕ್ಕೆ ಆಗಲ್ಲ. ಅದನ್ನು ನೀವು ಫಸ್ಟ್ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ 1 ತಿಂಗಳು ಅಮೌಂಟ್ ಏನಾಗುತ್ತದೆ ಅಂದರೆ, ಸ್ವಲ್ಪ ನಿಮಗೆ ಅದನ್ನು ಹಾಕಿಲ್ಲ ಕರೆಕ್ಟಾಗಿ, ಅದನ್ನು ಒಂದು ಸ್ವಲ್ಪ ಜನಕ್ಕೆ ಹಾಕಿಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು 11ನೇ ಕಂತಿನ. ಅದರಿಂದ ನಿಮಗೆ 1 ತಿಂಗಳು ಡಿಲೇ ಆಗಿದೆ. ಇವಾಗ 12ನೇ ಕಂತಿನ ಏನು ಬರಬೇಕಾಗಿತ್ತಲ್ಲ, ಅದರ ಜೊತೆಗೆ ನಿಮಗೆ ಏನಾಗುತ್ತದೆ ಅಂದರೆ 11ನೇ ಕಂತಿನ ಬರುತ್ತದೆ. ಅದರಿಂದ ನಿಮಗೆ ಜಾಸ್ತಿ ಏನು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. 11ನೇ ಕಂತಿನ ಬಂದಿಲ್ಲ ಅಂತ ಅದರಿಂದ ನಿಮಗೆ 2 ತಿಂಗಳಿಂದ ಈ ರೀತಿ ನಿಮಗೆ ಡಿಲೇ ಆಗುತ್ತಿದೆ, ಸರಿನಾ. ಇವಾಗ ನಿಮಗೆ 11 ಮತ್ತು 12ನೇ ಕಂತಿನ ಯಾರಿಗೆ ಬಂದಿಲ್ಲ ಅವರಿಗೆ ನಿಮಗೆ ಗುಡ್ ನ್ಯೂಸ್ ಇರುವುದು. ಏನಪ್ಪಾ ಅಂತ ಗುಡ್ ನ್ಯೂಸ್ ಎಲ್ಲಾನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನು ಗಮನವಿಟ್ಟು ಕೇಳಿಸಿಕೊಳ್ಳಿ, ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು 11ನೇ ಕಂತಿನ ಮತ್ತೆ 12ನೇ ಕಂತಿನ ನಿಮಗೆ ಮೊನ್ನೆನೇ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ಕೆಲವರು ಅರ್ಥ ಮಾಡಿಕೊಂಡ್ರಿ, ಯಾವ ರೀತಿ ರಿಲೀಸ್ ಆಗುತ್ತೆ, ಏನು ಪ್ರೊಸೆಸ್ ಆಗುತ್ತೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಕೆಲವರು ಅರ್ಧಂಬರ್ಧ ವಿಡಿಯೋ ನೋಡುವವರು ತಿರ್ಗಾ ನಿನ್ನ ವಿಡಿಯೋಗಳಲ್ಲಿ ಕೂಡ ಕಮೆಂಟ್ಸ್ ಹಾಕುತ್ತಿದ್ದೀರಾ. ಕೆಲವು ಕಮೆಂಟ್ಸ್ಗಳನ್ನ ಅಲ್ಲಿ ಸರಿಯಾಗಿ ಇನ್ಫಾರ್ಮೇಶನ್ ತಿಳಿದುಕೊಂಡಿರಲಿಲ್ಲ, ನಿಮಗೆ ಆ ರೀತಿ ಅನಿಸುತ್ತಿದೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಇದು 11ನೇ ಕಂತಿನ ಮತ್ತೆ 12ನೇ ಕಂತಿನ ಹಣ ನಿಮಗೆ ಏನು ಬಂದಿಲ್ಲ ಅಂದ್ರೆ ಏನು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ಹಣ ಮೊನ್ನೆನೇ ಬಿಡುಗಡೆ ಆಗುವುದಕ್ಕೆ ಸ್ಟಾರ್ಟ್ ಆಗಿದೆ. ಆಗ್ಲೇ ಮೊನ್ನೆಯಿಂದ ಸ್ವಲ್ಪ ಜನ ರಿಸೀವ್ ಮಾಡಿಕೊಂಡಿರ್ತೀರಿ, ತುಂಬಾ ಜನ ರಿಸೀವ್ ಮಾಡಿಕೊಂಡಿಲ್ಲ. ಒಂದು 5 ಲಕ್ಷ ಜನ ಮತ್ತು 10 ಲಕ್ಷ ಜನ ರಿಸೀವ್ ಮಾಡಿಕೊಂಡಿದ್ದೀರಾ ಆಲ್ ಓವರ್ ಕರ್ನಾಟಕದಲ್ಲಿ. ಅದರಿಂದ ನಿಮಗೆ ಎಲ್ಲರ ಖಾತೆ ಕೂಡ ಇನ್ನ 2,000 ರೂಪಾಯಿ ಬಂದಿಲ್ಲ. ಏನಾದ್ರೂ ಮೊನ್ನೆ ಬಂದಿಲ್ಲ ಅಂದ್ರೆ 11 ಮತ್ತು 12ನೇ ಕಂತಿನ ನಿಮಗೆ ಏನಾದ್ರೂ 11 ಮತ್ತು 12ನೇ ಕಂತಿನ ಬಂದಿದೆ ಅಂದ್ರೆ ಮೊನ್ನೆನೆ, ಅಂದ್ರೆ ನಿಮಗೆ ಏನಾಗುತ್ತದೆ ಅಂದ್ರೆ ನೆಕ್ಸ್ಟ್ 13ನೇ ಕಂತಿನ ಹಣಕ್ಕೆ ನೀವು ವೇಟ್ ಮಾಡಬೇಕಾಗುತ್ತದೆ. ಆ ಎಲ್ಲರ ಖಾತೆ ಕೂಡ ಹಾಕಿದಾದ್ಮೇಲೆ ನಿಮಗೆ ರಿಮೈನಿಂಗ್ ಅಮೌಂಟ್ ಹಾಕಿ ಕೊಡುತ್ತಾರೆ, ಸರಿನಾ. ಮತ್ತೆ ನಿಮಗೆ ಪ್ರೂಫ್ ಬೇಕಿತ್ತಲ್ಲ 11ನೇ ಕಂತಿನ, ಹಾಗಾದ್ರೆ ನಿಜವಾಗ್ಲೂ ಬಂದಿದೆಯೇ, ಎಲ್ಲರ ಖಾತೆ ಕೂಡ ಬಂದು ಬಿಟ್ಟಿದೆ ಅಂತ ನೀವು ಕೇಳುತ್ತಿದ್ದೀರಾ. ಇಲ್ಲಿ ಅವಾಗಲೇ ಹೇಳಿದ್ದೇನೆ, ನಿಮಗೆ 11 ಮತ್ತು 12ನೇ ಕಂತಿನ 2 ಕೂಡ ಬಂದಿದೆ. ಕೆಲವರಿಗೆ ಏನಾಗಿದೆ ಅಂದ್ರೆ 11ನೇ ಕಂತಿನ 2,000 ರೂಪಾಯಿ ಬಂದಿದೆ, ಕೆಲವರಿಗೆ 11 ಮತ್ತು 12 2 ಕೂಡ ಸೇರಿ 4,000 ರೂಪಾಯಿ ಬಂದಿದೆ. ನಿಮಗೆ ಪ್ರೂಫ್ ಕೇಳುತ್ತಿದ್ದೀರಾ ನೀವು ಎಲ್ಲರೂ ಕೂಡ ಅನ್ನುವಗೋಸ್ಕರ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಏನಾದ್ರೂ ಹಣ ಬಂತು ಅಂದ್ರೆ ಬ್ಯಾಕ್ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ, ಯಾವಾಗ ಅಮೌಂಟ್ ಬಂತು, ಯಾವ ಒಂದು ಸಮಯಕ್ಕೆ ಬಂತು ಅಂತ ಹೇಳಿದ್ದೆ. ಸೇಮ್ ಅದೇ ರೀತಿ ಎಷ್ಟೊಂದು ಜನ ಕಮೆಂಟ್ ಕೂಡ ಹಾಕಿದ್ದೀರಾ. ಕೆಲವರಿಗೆ 11ನೇ ಕಂತಿನ ಬಂದಿದೆ, ಕೆಲವರಿಗೆ 11ನೇ ಕಂತಿನ ಮತ್ತು 12ನೇ ಕಂತಿನ 2 ಕೂಡಿ ಸೇರಿ ಬಂದಿದೆ. ನಿಮಗೆ ಏನಾದ್ರೂ ಯಾರಿಗೆ ಬಂದಿಲ್ಲ 2,000 ರೂಪಾಯಿ, ಖಂಡಿತವಾಗ್ಲೂ ಅಂದ್ರೆ ಈ ತಿಂಗಳ ಕೊನೆಯಷ್ಟರಲ್ಲಿ ಬರುತ್ತೆ, ವೇಟ್ ಮಾಡಬೇಕಾಗುತ್ತದೆ. ಡೆಫಿನೆಟ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗ್ಲೂ ರಿಸೀವ್ ಮಾಡಿಕೊಳ್ಳುತ್ತೀರಾ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.